ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ನೆರೆಯ ಕೇರಳ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ JN1 ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಕರ್ನಾಟಕದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದ್ದು 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ತೀವ್ರ ನಿರ್ಬಂಧ ಹೇರುವ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಮಂಗಳವಾರ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಸಭೆ ಕರೆಯಲಾಗಿದೆ. ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದರು. ಗಡಿ ಭಾಗವಾದ ಕೊಡಗು, ಮಂಗಳೂರು ಮತ್ತು ಚಾಮರಾಜನಗರ ವ್ಯಾಪ್ತಿಯಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗುವುದು. ಪ್ರಸಕ್ತ ರಾಜ್ಯದಲ್ಲಿ ಸಹಜ ಸ್ಥಿತಿ ಇದೆ. ಶೀತ, ಜ್ವರ, ಕೆಮ್ಮು ಇರುವವರು ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಹೆಚ್ಚು ಪಾಸಿಟಿವ್ ಪ್ರಕರಣ ಬಂದರಷ್ಟೇ ನಿರ್ಬಂಧ ಇತ್ಯಾದಿ ಕ್ರಮಗಳ ಬಗ್ಗೆ ಯೋಚನೆ ಮಾಡಲಾಗುವುದು. ಸದ್ಯಕ್ಕೆ ಅಂತಹ ಪರಿಸ್ಥಿತಿ ಇಲ್ಲ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಆಧಾರದ ಮೇಲೆ ತಾಂತ್ರಿಕ ಸಲಹಾ ಸಮಿತಿ ನಿರ್ಧಾರ ಕೈಗೊಳ್ಳಲಿದೆ. 60 ವರ್ಷ ಮೇಲ್ಪಟ್ಟ ಹಾಗೂ ಜ್ವರ, ಕೆಮ್ಮು ಇತರ ಬಾಧಿತ ರೋಗಿಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಕೋವಿಡ್ ರೋಗ ಬಾಧಿತರಿಗೆ ಸಮಸ್ಯೆ ಆಗದಂತೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್, ಮಾಸ್ಕ್, PPE ಕಿಟ್ ಇರಿಸಲಾಗಿದ್ದು ಸಕಲ ಸಿದ್ಧತೆಗೆ ಸೂಚನೆ ನೀಡಲಾಗಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದರು. ನಮ್ಮ ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಭೆಗಳನ್ನು ಈಗ ನಮ್ಮ ಒಂದು 60 ವರ್ಷಕ್ಕೆ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ, ಕೆಮ್ಮು ಇಂಥ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಕಡ್ಡಾಯ ಮಾಸ್ಕನ್ನು ಹಾಕೋಬೇಕು ಅಂತ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ರಿಗೂ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ. ಹಾಗೆಯೇ ಇನ್ನು ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು. ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ, ಯಾಕಂದರೆ ಕೇರಳ ಬಾರ್ಡ್ರು ಇರುವಂಥ ಜಿಲ್ಲೆಗಳು, ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತ ಕೂಡ ಹೇಳಿದ್ದೀವಿ. ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ನಾವು ಈಗ ಆದೇಶ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಈ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಸಾರಿ ಅಂತ ಅಂದರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡೋದು ಕೂಡ ಹೇಳಿದ್ದೀವಿ. ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾಯಿದೆ ಇಲ್ವಾ. ತದನಂತರ ಮುಂದೆ ಏನು ಮಾಡೋದು ತೀರ್ಮಾನ ಮಾಡ್ತೀವಿ. ಈಗ ಆ ಹಂತದಲ್ಲಿ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದ್ದೀವಿ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡೋಕ್ಕೆ ಹೇಳಿದ್ದೀವಿ. ಟೆಸ್ಟ್ ಹೆಚ್ಚು ಮಾಡ್ತೀವಿ. ಯಾರ್ಯಾರ ಮೇಲೆ ಸಂಶಯ ಇದೆ ಅಥವಾ ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಅವರೆಲ್ಲರೂ ಕೂಡ ಕಡ್ಡಾಯ ಟೆಸ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀವಿ. ಸೊ ಇನ್ನು 2-3 ದಿವಸ ಗೊತ್ತಾಗ್ತದೆ ಏನಾದರೂ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆಯಾ ಇಲ್ವಾ. ನಾವು ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ದಿನ ಪಾಸಿಟಿವ್ ಬರೋಕ್ಕೆ ಶುರುವಾದರೆ ಅವಾಗ ನಾವು ಈ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ತೀವಿ. ಕಂದಾಯ ಹಾಗೂ ಸರ್ವೆ ಇಲಾಖೆಯಲ್ಲಿರುವ ಕೆಲವು ಭ್ರಷ್ಟರಿಂದ ಸಾಮೂಹಿಕ ವರ್ಗಾವಣೆಗೊಳಿಸಬೇಕು ಹಾಗೂ ರೈತರ ಎಲ್ಲ ದುರಸ್ತಿ ಫೈಲ್ಗಳನ್ನು ವಿಲೇವಾರಿಗೊಳಿಸಿ ಪಹಣಿ ಮಾಡಿಕೊಡಬೇಕೆಂದು ಒತ್ತಾಯಿಸಿ ರೈತ ಸಂಘ ಹಾಗೂ ಸಾಮಾಜಿಕ ಹೋರಾಟಗಾರರು ಪಟ್ಟಣದ ಆಡಳಿತ ಸೌಧದ ಮುಂಭಾಗ ಸೋಮವಾರದಿಂದ ಅಹೋರಾತ್ರಿ ಧರಣಿ ಪ್ರಾರಂಭಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಕಚೇರಿಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿದ್ರು. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗಿದ್ರು. ತಾಲೂಕಿನ ರೈತರ ಆಸ್ತಿ ದುರಸ್ತಿ ಫೈಲ್ಗಳು ಕಳೆದ 10-20 ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲೇ ಧೂಳು ತಿಂದಿತ್ತಿವೆ. ಆದರೆ ಬ್ರೋಕರ್ಗಳ ಮೂಲಕ ಸಲ್ಲಿಕೆಯಾದ ಫೈಲ್ಗಳ ವಿಲೇವಾರಿಯಾಗಿ 3 ತಿಂಗಳಿಗೆ ದಾಖಲಾತಿಯಾಗ್ತಾ ಇವೆ ಎಂದು ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಸಾಮಾಜಿಕ ಹೋರಾಟಗಾರ ಬಗ್ಗನ ಅನಿಲ್ ಆರೋಪಿಸಿದರು.
ಕಂದಾಯ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಬ್ರೋಕರ್ಗಳಿಂದ ಸಾಕಿಕೊಂಡಿದ್ದಾರೆ. ಅರ್ಜಿದಾರರಿಂದ ಬ್ರೋಕರ್ಗಳು ಭೇಟಿಯಾಗಿ ಒಂದು ಸರ್ವೆ ನಂಬರಿನ ದುರಸ್ತಿಗೆ 1.5 ಲಕ್ಷ ಲಂಚ ಕೇಳ್ತಾ ಇದ್ದಾರೆ. ಲಂಚ ಕೊಟ್ಟ ಫೈಲ್ಗಳು ದುರಸ್ತಿಯಾಗಿವೆ. ಲಂಚ ಕೊಡದ ದುರಸ್ತಿ ಫೈಲ್ಗಳು ಕಳೆದ 10-20 ವರ್ಷಗಳಿಂದ ವಿಲೇವಾರಿಯಾಗ್ತಾ ಇಲ್ಲ. ಶಾಸಕರಾದ ಡಾ ಮಂತರಗೌಡ ಅವರು 3 ಬಾರಿ ಆಡಳಿತ ಸೌಧದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಫೈಲ್ ವಿಲೇವಾರಿಗೆ ಸೂಚನೆ ನೀಡಿದರು. ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಶಾಸಕರ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಇಂದು ರೈತರ ಬೇಡಿಕೆಯಿಂದ ಈಡೇರಿಸುತ್ತಾರೆ ಅಂತ ಅನಿಲ್ ಪ್ರಶ್ನೆ ಮಾಡಿದರು. ಇವತ್ತು ಕೊಡಗು ಜಿಲ್ಲೆ ಸೋಮವಾರಪೇಟೆಯ ತಾಲೂಕು ಕಚೇರಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಇಲ್ಲಿ ದುರಸ್ತಿ ಕಾರ್ಯಗಳು, ರೈತರ ಜಮೀನಿನ ದುರಸ್ತಿ ಕಾರ್ಯಗಳು ಯಾವುದು ಆಗ್ತಾ ಇಲ್ಲ. ಸುಮಾರು 6 ತಿಂಗಳಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಶಾಸಕರ ನೇತೃತ್ವದಲ್ಲಿ 3 ಬಾರಿ ಅಧಿಕಾರಿಗಳನ್ನ ಸಭೆಯನ್ನು ನಡೆಸಿದ್ರು ರೈತರ ಜಮೀನಿನ ದುರಸ್ತಿ ಆಗ್ತಾ ಇಲ್ಲ. ಇಲ್ಲಿ ಒಂದು ಸರ್ವೆ ನಂಬರ್ ದುರಸ್ತಿಗೆ 1 ರಿಂದ 1.5 ಲಕ್ಷ ಕೊಟ್ಟರೆ ಮಾತ್ರ ಈ ದುರಸ್ತಿ ಕಾರ್ಯಗಳು ಆಗ್ತಾ ಇದೆ. ಹಾಗಾಗಿ ನಾವು ಈಗ 5-6 ವರ್ಷಗಳಿಂದ ಈ ದುರಸ್ತಿ ಆಗ್ಬೇಕು ಅಂತ ಹೇಳಿ ಸುತ್ತಿ ಸಾಕಾಗಿದೆ. ಹಾಗಾಗಿ ಇವತ್ತಿನಿಂದ ಅನಿರ್ದಿಷ್ಟ ಕಾಲದ ಅಹೋರಾತ್ರಿ ಧರಣಿಯನ್ನು, ನಮ್ದೇನು ರೈತರ ಜಮೀನಿನ ದುರಸ್ತಿ ಆಗಬೇಕು ಆ ದುರಸ್ತಿ ಆಗೋ ತನಕ ಅಹೋರಾತ್ರಿ ಪ್ರತಿಭಟನೆಯನ್ನು ಹೇಳ್ತಾ ಇರೋದು. ನೀವು ಯಾವುದೇ ದುರಸ್ತಿ ಮಾಡಿದ್ರೆ ನಮ್ದು ದುರಸ್ತಿ ಮಾಡಬೇಡ, ಒಪ್ಕೊಳ್ತೀವಿ. ಬಾಕಿ ಅವ್ರು ದುಡ್ಡು ಕೊಟ್ಟವ್ರು ಬ್ರೋಕರ್ ದುರಸ್ತಿ ಆಗ್ತದೆ ಅಂತ ನಮ್ಮ ಫೈಲ್ಗಳು ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ? 218/12 ಈಗ ಸಮಸ್ಯೆ ಇರೋದು ಅದಲ್ಲ ಸರ್, 118/12ರಲ್ಲಿ ನೀವು 1 ತಿಂಗಳೊಳಗೆ ದುರಸ್ತಿ ಮಾಡ್ಕೊಡ್ತೀವಿ ಅಂತ ಹೇಳಿರೋದು. ಅದ್ರಲ್ಲಿ 44 ಅವ್ರದ್ದು ಮಾಡ್ಕೊಡ್ತೀವಿ. ಎಲ್ಲಿ ಸರ್ 38/10 ಅಷ್ಟೇ. ಅವತ್ತು 2 ಒಂದಕ್ಕೆ ಸಾಧ್ಯ, 2 ಅದ ರೆಕಾರ್ಡ್ ನಾನು ಕೊಡ್ತೀನಿ. ನಂದು ಸುತ್ತ 4 ಜನ ಗ್ರಾಂಟ್ ಇದೆ. ನಂದು ಮಧ್ಯದಲ್ಲಿ 2 ಎಕರೆ 70 ಇದೆ. ನಾನು ಇಲ್ಲಿ ರೆಕಾರ್ಡ್ ಕೊಟ್ಟು 12 ವರ್ಷ ಆಗಿದೆ. ಇಲ್ಲೇ ಬಿದ್ದಿದೆ ಫೈಲು. ಅವತ್ತು ನಿಮ್ಮ ಎದುರಿಗೆ ತೋರಿಸ್ದೆ. ಅದನ್ನ CND ಲ್ಯಾಂಡ್ ಮಾಡಿದ್ದಾರೆ. ಅದು ಯಾವ ರೀತಿ ಆಯ್ತದೆ CND ಲ್ಯಾಂಡ್? 4 ಜನಿಗೂ ಗ್ರಾಂಟ್ ಉಂಟು. ನಂದು ಮಧ್ಯದಲ್ಲಿ ಮಾತ್ರ 2 ಎಕರೆ 70 CND ಲ್ಯಾಂಡ್ ಬರುತ್ತಾ? CND ಲ್ಯಾಂಡ್ ನಾಮದ್ಮೇಲೆ ಯಾವುದು ಮಾಡಿ ಅಲ್ಲ ಹೇಳಿದೆ 2 ವರ್ಷದ ಹಿಂದೆ ಇದೇ ಫಾರೆಸ್ಟ್ ಜಾಗ ಪಕ್ಕಕ್ಕೆ ಗ್ರಾಂಟ್ ಕೊಟ್ಟಿದ್ದಾರೆ. ಸೆಕ್ಷನ್ 4 ಅಲ್ಲಿ ದುರಸ್ತಿ ಕಳಿಸಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಸೆಕ್ಷನ್ ನಾಮದ್ಮೇಲೆ ಯಾವುದು ಹೋಗಿಲ್ಲ. ಆಯ್ತು, CND ಲ್ಯಾಂಡ್ ಅಲ್ಲಿ ಗ್ರಾಂಟ್ ಆಗಿರೋದು, ಸೆಕ್ಷನ್ 4 ಅಲ್ಲಿ ಗ್ರಾಂಟ್ ಆಗಿರೋದು. ನೀವು ದುರಸ್ತಿ ಕಳಿಸಿದ್ರಿ ತಾನೆ? ಸಂಸತ್ ಭವನದಲ್ಲಿ ನಡೆದ ಟಿಯರ್ ಗ್ಯಾಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟಪ್ಪ ವೃತ್ತದ ಬಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ವಿರುದ್ಧ ಹಾಗೂ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ನಂತರ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್, ನೂತನ ಸಂಸತ್ ಭವನದಲ್ಲಿ ದೇಶದ ಜನರ ಭವಿಷ್ಯದ ಹಿತರಕ್ಷಣೆ ಕಾಪಾಡಲು ಇರುವ ಕೇಂದ್ರ ಸರ್ಕಾರ ಇವತ್ತು ತಮ್ಮಂದ ತಾವೇ ರಕ್ಷಣೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಸಂಸತ್ ಭವನಕ್ಕೆ ಸಾಮಾನ್ಯ ವ್ಯಕ್ತಿಗಳು ಒಳಗೆ ನುಸುಳಿ ಸಂಸದರನ್ನ ಹೆದರಿಸುವ ಮೂಲಕ ದೇಶದ ಭದ್ರತೆ ವೈಫಲ್ಯವನ್ನ ಎತ್ತಿ ತೋರಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರನ್ನ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ನಂತರ ಮಾತನಾಡಿದ ಕಾಂಗ್ರೆಸ್ನ ವಕ್ತಾರ ನಾಗೇಶ್, ಸಂಸತ್ ಭವನದಲ್ಲಿ ನಡೆದ ದುರ್ಘಟನೆ ಸಂಬಂಧ ಪಾಸ್ಕೋಟ ಸಂಸದ್ನನ್ನ ಇಲ್ಲಿಯವರೆಗೆ ವಿಚಾರಣೆ ನಡೆಸಿ ಕೂಡಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥ ಸಂಸದನ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆಎಂ ಲೋಕೇಶ್, ನಗರ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್, ಪ್ರಮುಖರಾದ ಇಂದ್ರೇಶ್, ಅಬ್ದುಲ್ ರಜಾಕ್, ಶೀಲಾ ಡಿಸೋಜಾ, ಸುಜಿತ್, ಸುನಿಲ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಗೃಹ ಮಂತ್ರಿ ಅಮಿತ್ ಶಾಗೆ, ಗೃಹ ಮಂತ್ರಿ ಅಮಿತ್ ಶಾಗೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಮೋದಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ
ಕಿಡಿಗೇಡಿಗಳಿಗೆ ಪಾಸ್ ವಿತರಣೆ ಮಾಡಿದ ಪ್ರತಾಪ್ ಸಿಂಹಗೆ, ಕಿಡಿಗೇಡಿಗಳಿಗೆ ಪಾಸ್ ವಿತರಣೆ ಮಾಡಿದ ಪ್ರತಾಪ್ ಸಿಂಹಗೆ ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ, 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 ಗೃಹ ಮಂತ್ರಿ ಅಮಿತ್ ಶಾಗೆ. ಸಾರ್ವಜನಿಕ ಮತ್ತು ಕಾಂಗ್ರೆಸ್ ಬಂಧುಗಳೇ, ಮೊನ್ನೆ ಒಂದು ಸಂಸತ್ ಭವನದ ಮೇಲೆ ಒಂದು 6-7 ಜನರ ತಂಡ ಇದು ಭದ್ರತೆಯನ್ನು ಭೇದಿಸಿ ಒಂದು ಅಂಥ ದೊಡ್ಡ ಸಂಸತ್ನಲ್ಲಿ 545 ಜನ ಪ್ರತಿನಿಧಿಸುವ ಒಂದು ಸಂಸತ್ನಲ್ಲಿ ಯಾರು ಬೇಕಾದರೂ ಹೋಗಿ ಏನು ಬೇಕಾದ್ರೂ ಮಾಡೋದನ್ನು ನಿರ್ದೇಶನ ನಮ್ಮ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ಕೊಟ್ಟಿದೆ. ಇವರು ಮಾತು BJP ಸರ್ಕಾರ, ಕೇಂದ್ರ ಸರ್ಕಾರ ನಾವು ನೋಡಿದ 10 ವರ್ಷದಿಂದನೂ ಈ ಏನು ಭದ್ರತೆ, ದೇಶ ಕಾಪಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ಅಧಿಕಾರಕ್ಕೆ ಬಂದವರು. ಆದರೆ ಇವತ್ತು ರೈತರಿಗೆ ಮತ್ತು ಇನ್ನೂರು ಒಳ್ಳೇದು ಮಾಡೋದಿರಲಿ, ಇವರು ಅಟ್ಲೀಸ್ಟ್ ಇವರು ಕೂರೋದ ಜಾಗನೇ ಇವರು ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಅವ್ರಿಗೆ ಅಸಾಧ್ಯ ಆದ ಪರಿಸ್ಥಿತಿ ಆಗಿದೆ. ಅದರಿಂದ ಇವತ್ತು ಅದರ ಜೊತೆಗೆ ನಮ್ಮ ಮೈಸೂರು ಮತ್ತು ಕೊಡಗು ಸಂಸದರಾದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಇವತ್ತು ಆ ದುಷ್ಕರ್ಮಿಗಳು ಪಾಸ್ ಪಡೆದು ಎಂಟ್ರಿ ಹೊಡಿದ್ದಾರೆ. ಸಾಧಾರಣ ನಾವು ನೋಡಿದಂಗೆ ಇಲ್ಲಿ ನಮ್ಮ ಟಾಟಾ ಎಸ್ಟೇಟ್ಗಳಿಗೆ ತೋಟದೊಳಗೆ ನುಗ್ಗೋಕ್ಕೆ ಭಾರಿ ಕಷ್ಟ ಉಂಟು. ಅಷ್ಟು ಭದ್ರತೆ ಇರ್ತದೆ ಒಂದು ಎಸ್ಟೇಟಲ್ಲಿ ಅಥವಾ ಕಾಫಿ ತೋಟದಲ್ಲಿ ಯಾವ ಮಾಲೀಕರು ಅದ್ರ ಬಗ್ಗೆ ಯಾರನ್ನೂ ಬಿಡೋದಿಲ್ಲ. ಆದರೆ ಇವತ್ತು ನಮ್ಮಂಥ ಒಂದು ನಮ್ಮ BJP ಬಂದಿದೆ. ಇವತ್ತು ಪಾರ್ಲಿಮೆಂಟನ್ನು ಹೊಸದಾಗಿ ಭಾರಿ ದೊಡ್ಡದಾಗಿ ದೇಶದ ಆಸ್ತಿ ಮಾರಾಟ ಮಾಡಿ ಇವತ್ತು ಪಾರ್ಲಿಮೆಂಟ್ ಕಟ್ಟಿದ್ರು, ಗೋಪಾಲನ ಆಯಿತು. ಅದರ ಒಂದು ಸಂರಕ್ಷಣೆ, ಅದರ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥ ಯೋಗ್ಯತೆ ಇವ್ರಿಗಿಲ್ಲ ಅಂತ ಹೇಳಿದರೆ, ಇವತ್ತೇನು ಹೇಳ್ತಾ ಇದ್ದಾರೆ, ಮಾತೆತ್ತಿದ್ರೆ ಇವತ್ತು ದೇಶದಲ್ಲಿ ಇರ್ತಕ್ಕಂಥದ್ದು ಪ್ರಧಾನಿ ಮೋದಿ, ಎರಡನೇದು ಅಮಿತ್ ಶಾ. ಇಬ್ಬರು ಬಿಟ್ಟರೆ BJPಲಿ ಇದು ಯಾರು 3ನೇ ಜನಗಳ ಹೆಸರೇ ಇಲ್ಲ. ಆದರೂ ಸಹ ಅವರು ಇವತ್ತಿನ ದಿವಸ ಯಾಕೆ ಇದನ್ನ ಜನರ ಮುಂದೆ ಇಡ್ತಾ ಇಲ್ಲ, ಯಾಕೆ ಪ್ರತಾಪ್ ಸಿಂಹನ ಇವತ್ತುವರೆಗೂ ಸಹ ವಿಚಾರಣೆ ಮಾಡಿಲ್ಲ ಅನ್ನತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ಭಾರತ ದೇಶದ ಜನ ಕೇಳ್ತಾ ಇದ್ದಾರೆ. ಅದನ್ನು ಕಡ್ಡಾಯವಾಗಿ ಇವತ್ತು ದಿವಸ ಪ್ರತಾಪ್ ಸಿಂಹನನ್ನು ವಿಚಾರಣೆ ಮಾಡಲೇಬೇಕು. ವಿಚಾರಣೆ ಯಾಕೋಸ್ಕರ ಅವರು ಪಾಸ್ ಕೊಟ್ಟರು ಅನ್ನತಕ್ಕಂಥದ್ದನ್ನ ಜನರ ಮುಂದಿಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಇವತ್ತು ಎಲ್ಲಿವರೆಗೆ ಪ್ರತಾಪ್ ಸಿಂಹನ ವಿಚಾರಣೆ ಮಾಡೋದಿಲ್ಲೋ ಅಲ್ಲಿವರೆಗೂ ನಮಗೆ ನಿರಂತರವಾಗಿ ನಾವು ಹೋರಾಟ ನಾವು ಮಾಡ್ತಲೇ ಇರ್ತೀವಿ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Wood Look Furniture's Interiors, Alvisal Tower near Karnataka Bank, Koinur Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Wood Look Furniture and Interiors. Alvisal Tower near Karnataka Bank, Koinur Road, Madikeri. Mobile 9606-766-877. Wood Look Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours.
child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಷಷ್ಠಿ ಆಚರಣೆಯ ಮುನ್ನಾ ದಿನವಾದ ನಾಗರ ಪಂಚಮಿಯ ವಿಶೇಷ ದಿನದಂದು ಚಟ್ಟಳ್ಳಿಯಲ್ಲಿ ನಾಗರ ಪಂಚಮಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಪುತ್ತರಿರ ಐನ್ಮನೆಯ ಮುಂದಿರುವ ಪುರಾತನ ನಾಗರಕಟ್ಟೆಯನ್ನ ಶುದ್ಧಗೊಳಿಸಿ ಅರ್ಚಕರು ನಾಗರ ಕಲ್ಲಿಗೆ ಹೂವಿನ ಅಲಂಕಾರ, ಹಾಲಿನ ಅಭಿಷೇಕದ ಬಳಿಕ ಮಹಾ ಮಂಗಳಾರತಿ ಸಲ್ಲಿಸಲಾಯಿತು. ಪಾಯಸ ಹಾಗೂ ಪ್ರಸಾದ ವಿತರಣೆ ನೆರವೇರಿತು. ವರ್ಷದಲ್ಲಿ ಬರತಕ್ಕಂಥ ಷಷ್ಠಿ ಚಂದ್ರ ಡಿಸೆಂಬರಲ್ಲಿ ವರ್ಷದ ಷಷ್ಠಿಯ ಒಂದು ದಿವಸ ಮುಂಚೆ ಷಷ್ಠಿಗೆ ಹೋಗಿ ನೀಯ ಪಂಚಮಿ ಕೊಡ್ಕೊ ಅನ್ನೇ ನಂಗೆ ಒಕ್ಕ ಕೂಡಿಟ್ಟು ಪಂಚಮಿ ಕೊಡ್ಬೇಕು ಎಲ್ಲ ಒಕ್ಕ ಉತ್ತರ ಮೇಲೆ ನಿಂತು ಕೊಂಡ ಒಂದು ಸಾಮಂತ ಮಾಡೋ ಪೂಜೆಲು ಡಿಸೆಂಬರ್ ನಾಗಪೂಜೆ ಕಳೆದ್ರೆ ಮತ್ತೆ ನಮಗೆ ವರ್ಷದ ಹಬ್ಬ ಅದು ಬೇರೆ ಯಾವುದಿಲ್ಲ. ಚಂದ ಬಂದಿದ್ದೆ ಇವತ್ತು, ಹೂ ತುಂಬ ಇತ್ತು. ಗೋಣಿಕೊಪ್ಪಲಿನ ಉಮಾಮಹೇಶ್ವರಿ ದೇವಾಲಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಷಷ್ಠಿ ದಿನ ಬೆಳಗಿನಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭ ದೇವಾಲಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅದೇ ಅಲ್ಲಿಂದಾನೆ ಅದು ಸುಮಾರು ಕ್ಯೂ ಉಂಟದು ಲೈನ್ ಬರೋಂಗೆ ನಾನು ನೋಡ್ತೀನಿ ಈಗ ಹಾಸ್ಪಿಟಲ್ ಶನಿವಾರ ಸಂತೆ ಮತ್ತು ಸೋಮರ್ಪೇಟೆ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಭಾನುವಾರ ಹನುಮ ಜಯಂತಿ ಪ್ರಯುಕ್ತ 2ನೇ ವರ್ಷದ ಅದ್ದೂರಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಹನುಮ ಜಯಂತಿ ಪ್ರಯುಕ್ತ ಭಾನುವಾರ ಬೆಳಿಗ್ಗೆ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಅರ್ಚಕರಿಂದ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ದೇವಾಲಯದಲ್ಲಿ ಶ್ರೀ ಆಂಜನೇಯ ದೇವರಿಗೆ ವಿಶೇಷ ಪೂಜಾ ವಿಧಿವಿಧಾನವನ್ನು ನೆರವೇರಿಸಲಾಯಿತು. ಈ ಸಂದರ್ಭ ನೂರಾರು ಭಕ್ತರು ಹನುಮ ಜಯಂತಿ ಪ್ರಯುಕ್ತ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹನುಮ ಜಯಂತಿ ಪ್ರಯುಕ್ತ ಸಂಜೆ 4:30ಕ್ಕೆ ಪಟ್ಟಣದ ತ್ಯಾಗರಾಜ ಕಾಲೋನಿಯ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ದೇವಸ್ಥಾನದಿಂದ ಹೊರಟ ಶೋಭಾಯಾತ್ರೆಯು ಪಟ್ಟಣದ ಮುಖ್ಯ ರಸ್ತೆ ಮಾರ್ಗವಾಗಿ ಸಂಚರಿಸಿ ಪಟ್ಟಣದ ಸಮೀಪದಲ್ಲಿರುವ ಗುಡುಗಳಲೆ ಶ್ರೀ ಬಸವೇಶ್ವರ ದೇವಾಲಯ ತಲುಪಿತು. ಬಳಿಕ ಶೋಭಾಯಾತ್ರೆಯು ವಾಪಸ್ಸು ಪಟ್ಟಣದ ಬೈಪಾಸ್ ರಸ್ತೆ ಮಾರ್ಗವಾಗಿ ಸಾಗಿತು. ನಂತರ ಕೆಆರ್ಸಿ ವೃತ್ತದಲ್ಲಿರುವ ಬನ್ನಿ ಮಂಟಪವನ್ನು ತಲುಪಿತು.
ಆ ಮೂಲಕ ಶೋಭಾಯಾತ್ರೆಯು ರಾತ್ರಿ 8 ಗಂಟೆ ಸುಮಾರಿಗೆ ಸಂಪೂರ್ಣಗೊಂಡಿತು. ಶೋಭಾಯಾತ್ರೆಯಲ್ಲಿ ವಿದ್ಯುತ್ ದೀಪಾಲಂಕಾರಗೊಳಿಸಿದ ಮಂಟಪದಲ್ಲಿ ಬೆಳ್ಳಿ ರಥ ಇರಿಸಲಾಯಿತು. ಮೆರವಣಿಗೆಯಲ್ಲಿ ನಾಸಿಕ್ ಬ್ಯಾಂಡ್, ಚಂಡೆ ವಾದ್ಯ, ಡಿಜೆ ಸೌಂಡ್ ವ್ಯವಸ್ಥೆ ಮಾಡಲಾಗಿತ್ತು. ಹನುಮ ಜಯಂತಿ ಪ್ರಯುಕ್ತ ಪಟ್ಟಣದ ಕೆಆರ್ಸಿ ವೃತ್ತದಲ್ಲಿ ಕೇಸರಿ ತಳಿರು ತೋರಣ ಕಟ್ಟಿ ಅಲಂಕರಿಸಿದ ಜೊತೆಯಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರ ಮಾಡಲಾಗಿತ್ತು. ಶೋಭಾಯಾತ್ರೆ ಪ್ರಯುಕ್ತ ಸಿಡಿಮದ್ದಿನ ಪ್ರದರ್ಶನ ನಡೆಯಿತು. ಹನುಮ ಜಯಂತಿ ಪ್ರಯುಕ್ತ ನಡೆದ ಶೋಭಾಯಾತ್ರೆಯಲ್ಲಿ ಪಟ್ಟಣದ ಅಕ್ಕಪಕ್ಕದ ಗ್ರಾಮಗಳಿಂದ ಸೇರಿದಂತೆ ಸೋಮರಪೇಟೆ ತಾಲೂಕಿನಿಂದ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಸೇರಿದಂತೆ ಹಿಂದೂ ಪರ ಸಂಘಟನೆಯ ಪ್ರಮುಖರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಹನುಮ ಜಯಂತಿ ಪ್ರಯುಕ್ತ ಪಟ್ಟಣದ ಕೆಆರ್ಸಿ ವೃತ್ತದಲ್ಲಿ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ದಾಪಕ್ಲು ಸಮೀಪದ ಕಕ್ಕುಂದ ಕಾಡು ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷ ಕೂಡ ಷಷ್ಠಿ ಹಬ್ಬವೊಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಷಷ್ಠಿ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ವಿವಿಧ ಪೂಜಾ ಕಾರ್ಯಗಳನ್ನು ನೆರವೇರಿಸಿಕೊಂಡು ಪುನೀತ ಭಾವವನ್ನು ಹೊಂದಿದ್ರು. ಮಧ್ಯಾಹ್ನ ಶ್ರೀ ವೆಂಕಟೇಶ್ವರನಿಗೆ ಗಂಟೆ, ಜಾಗಟೆ, ವೇದ ಘೋಷಗಳೊಂದಿಗೆ ವಿಶೇಷ ಮಹಾಪೂಜೆ ನೆರವೇರಿ ಮಹಾ ಮಂಗಳಾರತಿಯ ಬಳಿಕ ತೀರ್ಥಪ್ರಸಾದ ವಿತರಣೆ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಯಿತು. ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷ ಮಂಜಯ್ಯ ಟಿಎಸ್, ಗೌರವ ಕಾರ್ಯದರ್ಶಿ ಅಧ್ಯಕ್ಷ ಟಿಎನ್ ರಮೇಶ್, ಕಾರ್ಯದರ್ಶಿ ಸುಜಿಕುಮಾರ್ ಟಿಎ, ಖಜಾಂಚಿ ಗೋಪಾಲ ಹಾಗೂ ಹಿರಿಯರಾದ ಶ್ರೀನಿವಾಸ್ ಟಿವಿ, ಆನಂದಸ್ವಾಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಒಬ್ಬರೇ ಮುಹಿಯುದ್ದೀನ್ ರಿಫಾಯಿ ದಫ್ ಅಸೋಸಿಯೇಷನ್ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಮದ್ರಸಾ ಮಕ್ಕಳ ದಫ್ ಪ್ರದರ್ಶನ ಮೆರವಣಿಗೆ ಗೂನಡಕದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯಿಂದ ಕಲ್ಲುಗುಂಡಿ ಫಾತಿಮಾ ಶರಿಯತ್ ಕಾಲೇಜ್ ಅಧ್ಯಕ್ಷರಾದ ಆಲಿ ಹಾಜಿ ಮಾಡಿದರು. ಅಧ್ಯಕ್ಷತೆಯಿಂದ ದಫ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಿಕೆ ಹಮೀದ್ ಗೂನಡಕ ವಹಿಸಿದ್ರು.
ಮದ್ರಸಾ ಮ್ಯಾನೇಜ್ಮೆಂಟ್ ಅಧ್ಯಕ್ಷರಾದ ತಾಜ್ ಮೊಹಮ್ಮದ್, ಜಿಲ್ಲಾ ಕೋಶಾಧಿಕಾರಿ ಅಬ್ದುಲ್ ಖಾದರ್ ಬಯಂಪಾಡಿ, ಜಮಾಲ್ ಬೆಳ್ಳಾರೆ, ಬಶೀರ್ ಬೆಳ್ಳಾರೆ, ಜಮಾಲ್ ಕಳಂಜ, ರಾಯಲ್ ಫ್ರೆಂಡ್ಸ್ ಅಧ್ಯಕ್ಷರಾದ ಸಾಜಿದ್, ಜಮಾತ್ ಉಪಾಧ್ಯಕ್ಷರಾದ ಹನೀಫ್ ಟಿಬಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮೆರವಣಿಗೆಯ ಪ್ರಾರಂಭದಲ್ಲಿ ರಾಯಲ್ ಫ್ರೆಂಡ್ಸ್ ಕ್ಲಬ್ ಗೂನಡ್ಕ ವತಿಯಿಂದ ಉಪಹಾರ ನೀಡಲಾಯಿತು. ಮೆರವಣಿಗೆ ಗೂನಡ್ಕ ಪೇಟೆಗೆ ಹಾದು ಬಂದಾಗ ಧರ್ಮಸ್ಥಳ ವಿಪತ್ತು ತಂಡದ ಸದಸ್ಯರು ಪಾನೀಯ ಹಾಗೂ ಸಿಹಿ ತಿಂಡಿಗಳನ್ನು ವಿತರಿಸಿದರು. ದಫ್ ಪ್ರದರ್ಶನದಲ್ಲಿ ಸಂಪಾಜೆ ತಂಡ ಪ್ರಥಮ, ಕಲ್ಲುಗುಂಡಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಸಜ್ಜನ ಸಭಾಭವನದಿಂದ ದಫ್ ಮೆರವಣಿಗೆ ಗೂನಡ್ಕ ಪೇಟೆಯಲ್ಲಿ ಸಾಗಿ ದರ್ಕಾಸ್ ರಸ್ತೆ ಬಳಿ ಸಮಾಪ್ತಿಗೊಂಡಿತು. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಞಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್.
ಅಂಬತ್ತಿ ಸಮೀಪದ ಬೇರಂಬಾಡದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಶ್ರದ್ಧಾಭಕ್ತಿಯಿಂದ ಸುಬ್ರಹ್ಮಣ್ಯ ಷಷ್ಠಿಯಿಂದ ಆಚರಣೆ ಮಾಡಲಾಯಿತು. ದೇವಾಲಯದ ಸುತ್ತಲೂ ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾಗಿ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಭಕ್ತಜನ ಸಾಗರ ತುಂಬಿತ್ತು. ತಲೆಮುಡಿ ಕೊಡುವವರು, ಹರಕೆ ಹೊತ್ತವರು ಸರತಿ ಸಾಲಿನಲ್ಲಿ ನಿಂತು ದೇವರಿಗೆ ಹರಕೆ ಒಪ್ಪಿಸಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದುದು ಕಂಡುಬಂದವು. ದೇವರಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇವಾಲಯ ಸಮಿತಿ ವತಿಯಿಂದ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಮುಖ್ಯ ರಸ್ತೆಯ ಬದಿಯಲ್ಲಿ ತಾತ್ಕಾಲಿಕ ಅಂಗಡಿ ಮುಂಗಟ್ಟುಗಳು ಕಂಡುಬಂದವು. ರಸ್ತೆ ಉದ್ದಕ್ಕೂ ಜನಸಂದಣಿಯಾಗಿದ್ದು ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿತ್ತು. ಮುಖ್ಯ ರಸ್ತೆಯಲ್ಲಿ ಖಾಸಗಿ ವಾಹನ ಸಂಚಾರವನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದ ದೃಶ್ಯ ಕಂಡುಬಂತು. ಪುತ್ತರಿರ ಕರುಣ್ ಕಾಳಯ್ಯ. ವಿರಾಜಪೇಟೆ ನಗರದ ಇತಿಹಾಸ ಪ್ರಸಿದ್ಧ ದಕ್ಷಿಣ ಮಾರಿಯಮ್ಮ ದೇವಾಲಯದಲ್ಲಿ ಷಷ್ಠಿ ಪೂಜೆ ವರ್ಷಂಪ್ರತಿ ಆಚರಿಸುವಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ನೆರವೇರಿತು. ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೀತಾ ಇರುವ ಹಿನ್ನೆಲೆ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಎಂದು ದೇವಾಲಯದ ಅಧ್ಯಕ್ಷರಾದ ಟಿಪಿ ಕೃಷ್ಣ ಅವರ ಮನವಿ ಮೇರೆಗೆ ವಿರಾಜಪೇಟೆ ಹಿರಿಯ ವಕೀಲರಾದ ಸೋಮ ಲೋಕನಾಥ್ ಅವರು ತಮ್ಮ ಪತ್ನಿ ಶೋಭಾ ಅವರು ಮಾರಿಯಮ್ಮ ದೇವಾಲಯದ ಸಮೀಪವೇ ಹುಟ್ಟಿ ಬೆಳೆದ ಹಿನ್ನೆಲೆಯಲ್ಲಿ ಹಾಗೂ ಅವರ ಪುತ್ರ ಹರಿದ್ವಾರದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಕುಶಾಲ್ ಹಿರೇಶ್ ಅವರ ಹೆಸರಲ್ಲಿ ಸುಮಾರು 45,000 ರೂಪಾಯಿ ವೆಚ್ಚದಲ್ಲಿ ಒಂದು ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಹಿರಿಯರಾದ ಪೊನ್ನು ಶೆಟ್ಟಿ, ಜಗನ್ನಾಥ ಶೆಟ್ಟಿ, ನಳಿನಿ, ಗುರುನಾಥ ಶೆಟ್ಟಿ, ವಸಂತ ಶೆಟ್ಟಿ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಇಂದು ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ವಿಶೇಷ ಪೂಜೆ ನಂತರ ನೆರೆದಿದ್ದ ಸಾವಿರಾರು ಮಂದಿಗೆ ದೇವಾಲಯದ ವತಿಯಿಂದ ಅನ್ನ ಸಂತರ್ಪಣೆ ನಡೆಸಲಾಯಿತು. ನಾನು ಸೋಮ ಲೋಕನಾಥ್ ಅಂತ ವಿರಾಜಪೇಟೆ ನಿವಾಸಿ. ನನ್ನ ಧರ್ಮಪತ್ನಿ ಈ ಮಾರಿಯಮ್ಮ ಧರ್ಮಪತ್ನಿ ಬಾಲ್ಯದಿಂದಲೂ ಭಕ್ತೆ. ಆಕೆ ಈ ದೇವಸ್ಥಾನಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದು ಅಂಥ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಕುಡಿಯೋ ನೀರಿನ ಘಟಕದ ಅವಶ್ಯಕತೆ ಇತ್ತು. ಪ್ರತಿ ಶುಕ್ರವಾರ ಅನ್ನ ಸಂತರ್ಪಣೆ ನಡೆಯುತ್ತೆ. ಕುಡಿಯೋ ನೀರನ್ನು ನಾವು ಹೊರಗಡೆಯಿಂದ ತಂದಿಡ್ತೀವಿ. ಅದು ಕಟ್ಟೋದಕ್ಕೋಸ್ಕರ ನಾವು ಇಲ್ಲೇ ಒಂದು RO ಪ್ಲ್ಯಾಂಟನ್ನು ಹಾಕಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಇದು ಸಾರ್ವಜನಿಕರು ಮತ್ತು ದೇವಸ್ಥಾನದಲ್ಲಿ ಕಾಪಾಡಿಕೊಂಡು ಇದು ಸದುಪಯೋಗ ಮತ್ತು ನಮಗೊಂದು ಇದೊಂದು ಅವಕಾಶ ಕಲ್ಪಿಸಿಕೊಡೋದಕ್ಕೆ ಮಾರಿಯಮ್ಮ ದೇವಸ್ಥಾನದ ಸಮಿತಿಗೆ ಧನ್ಯವಾದಗಳನ್ನು. ದಕ್ಷಿಣ ಮಾರಿಯಮ್ಮ ದೇವಸ್ಥಾನ ವಿರಾಜಪೇಟೆ ಸತತವಾಗಿ ಕಳೆದ ಹಲವಾರು ವರ್ಷಗಳಿಂದ ಸುಬ್ರಹ್ಮಣ್ಯ ಷಷ್ಠಿಯನ್ನು ನಾವು
ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಅದೇ ರೀತಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಈ ಮಾರಿಯಮ್ಮ ದೇವಸ್ಥಾನ ಕನಿಷ್ಠ ಪಕ್ಷ 400-500 ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ. ಈ ಹಿಂದೆ ಊರ ಕೊನೆಯಲ್ಲಿ ಮಾರಿಗುಡಿ ಅಂತ ನಾವು ಏನು ಹೇಳ್ತೀವಿ, ಇದೇ ವಿರಾಜಪೇಟೆ ವೀರರಾಜೇಂದ್ರ ಪೇಟೆಯ ಕೊನೆಯಾಗಿದ್ದ ವಿರಾಜಪೇಟೆಯಲ್ಲಿ ಈ ನಮ್ಮ ಮಾರಿಗುಡಿ ಕೊನೆಯದಾಗಿತ್ತು. ಈಗ ವಿರಾಜಪೇಟೆ ದಿಕ್ಕಿಗೆ ಬೆಳೆದಿದ್ದ ಕಾರಣ ಆ್ಯಕ್ಚುಲಿ ಈಗ ವಿರಾಜಪೇಟೆ ನಗರದ ಮಧ್ಯದೊಳಗೆ ಮಾಡ್ತೀವಿ. ಸೊ ಪ್ರತಿ ವರ್ಷ ನಾವು ಕರಗ ಮಹೋತ್ಸವವನ್ನು ನೆರವೇರಿಸ್ತೇವೆ ಮೇ ತಿಂಗಳಲ್ಲಿ. ಅದೇ ರೀತಿ ಇಲ್ಲಿ ಎಲ್ಲ ರೀತಿಯ ಪ್ರತಿ ಶುಕ್ರವಾರ ಅವರ ಮಗನ ಹೆಸರಿನಲ್ಲಿ ಈ ನೀರಿನ ಘಟಕವನ್ನು ಇಲ್ಲಿಗೆ ಉದಾರವಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಪೊನ್ನು ಶೆಟ್ಟರು ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತವನ್ನು ಬಯಸಬೇಕು ಅಂತ. ವಿರಾಜಪೇಟೆ ಮಲಬಾರ್ ರಸ್ತೆಯ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಸುಮಾರು 30 ವರ್ಷಗಳಿಂದ ನೆಲೆಸಿರುವ ಶಕ್ತಿ ದೇವತೆಯ ಸುಮಾರು 300 ವರ್ಷಗಳಿಂದ ನೆಲೆಸಿರುವ ಶಕ್ತಿ ದೇವತೆಯ ನೆಲೆಯಲ್ಲಿ ನಾಗನಕಟ್ಟೆಗೆ ಕ್ಷೀರಾಭಿಷೇಕ ಮತ್ತು ಇತರ ಪೂಜೆಗಳು ಮುಖ್ಯ ಅರ್ಚಕರಾದ ಮೋಹನ್ ಅವರ ನೇತೃತ್ವದಲ್ಲಿ ನೆರವೇರಿತು. ದೇವಾಲಯ ಸಮಿತಿ ಪದಾಧಿಕಾರಿಗಳಾದ ಜಿಜಿ ಗಣೇಶ್, ಜಿಜಿ ಮೋಹನ್ ಹಾಗೂ ಜಿಜಿ ಪ್ರಶಾಂತ್ ಅವರು ಕ್ಷೇತ್ರದ ಬಗ್ಗೆ ಮಾತನಾಡಿ, ಪುರಾತನ ಕಾಲದಿಂದಲೂ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಿದ್ದು ಅದೊಂದು ಆಡಳಿತ ಮಂಡಳಿ ಸಂಪ್ರದಾಯವನ್ನ ಮುಂದುವರಿಸ್ತಾ ಇದೆ ಎಂದರು. ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಯಿತು. ಪ್ರಿಯಮಾನೋ ರುದ್ರಧೀರೀಶ ಮಾನಸ್ಲೋಕೆ ಧನಮಾನೋ ಆಯುಷ್ಮಾನೋ ಘೋಷಮಾನೋ ಆಯನೇತೆ ಪ್ರಾಯಿನಿ ದುರ್ವಾರಂತ ಪುಷ್ಪಣಿ ಹರಿದ್ರಾಮಂಡಲೀಕಾನಿ ಸಂದತ್ತಗ್ರಾಯ ನಮಃ ಕುಂಕುಮಾಂ ಸಮರ್ಪಯಾಮಿ ಅಚ್ಚತ ಪ್ರಾತತಾಸು ಅಸ್ಕಂದಪತ್ರಗ ದೇವ ಶುಭತೆ ನಮೋ ನಮಃ ಸದ್ಯೋ ಜಾತಂ ಪ್ರಬಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾದಿಭವದ್ಭವಾಯ ನಮಃ ವಾಮದೇವಾಯ ನಮಃ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮಃ ರುದ್ರಾಯ ನಮೋ ಕಾಲಾಯ ನಮಃ ಬಲವಿಕರಣಾಯ ಬಲಾಯ ಬಲವಿಕರಣಾಯ ಬಲಾಯ ಬಲಪ್ರಮದಾಯ ಸರ್ವಭೂತಗಮನಾಯ ಮನೋನ್ಮನಾಯ ನಮಃ ಗೌರಿ. ಈ ಸುಬ್ರಹ್ಮಣ್ಯ ಷಷ್ಠಿಗೆ ವಿರಾಜಪೇಟೆಯ ಎಲ್ಲ ನಮ್ಮ ಮಲಬಾರದಷ್ಟು ಮೇಲುಪಟ್ಟಿರುವ ಎಲ್ಲ ಭಕ್ತಾದಿಗಳು ಮತ್ತು ಇಲ್ಲಿರುವ ಸಾರ್ವಜನಿಕರ ಸಹಕಾರ ಮತ್ತು ಸಹಾನುಭೂತಿ ನಾವು ಈ ವರ್ಷ ಮಾಡ್ತಾ ಇದ್ದೀವಿ. ಅದೇ ಥರ ಈ ಕಂಚಿ ಕಾಮಾಕ್ಷಿ ದೇವಸ್ಥಾನ ಸುಮಾರು 200-300 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನ ವರ್ಷ ಪ್ರತಿ ಎಲ್ಲ ಭಕ್ತಾದಿಗಳು ತಮ್ಮ ತನುಮನಗಳನ್ನು ಕೊಟ್ಟು ಈ ದೇವಸ್ಥಾನವನ್ನು ಈ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಆದರೆ ಭಕ್ತಾದಿಗಳಿಗೆ ನಾನು ಸುಬ್ರಹ್ಮಣ್ಯ ಷಷ್ಠಿ ಪರವಾಗಿ ಈ ದೇವರು ಎಲ್ಲರೂ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಸಾರ್ವಜನಿಕರು ಮತ್ತು ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದಂಥ ನೆರವೇರಿದಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಕುಟುಂಬದವರಿಗೂ ಶ್ರೀ ಕಂಚಿ ಕಾಮಾಕ್ಷಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಆಧಾರದಿಂದ ಎಲ್ಲರಿಗೆ ಎಲ್ಲ ಅವರು ಸಕಲ ಆಯುಸ್ಸು ಆರೋಗ್ಯ ಸಂಪತ್ತೆಲ್ಲ ಎಲ್ಲರ ಒಳ್ಳೆಯದು ಮಾಡಲಿ ಎಂದು ನಾನು ಕಂಚಿ ಕಾಮಾಕ್ಷಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬೇಡಿಕೊಳ್ಳುತ್ತೇನೆ. ಎಲ್ಲ ಭಕ್ತಾದಿಗಳಿಗೆ ಶ್ರೀ ಕಂಚಿಕಾಮಾಕ್ಷಮ್ಮ ದೇವಾಲಯದ ಶುಭಾಶಯಗಳು. ಈ ಶ್ರೀ ಕಂಚಿಕಾಮಾಕ್ಷಮ್ಮ ದೇವಾಲಯವು ವಿರಾಜಪೇಟೆಯ ಮೇಲುಪೇಟೆಯಲ್ಲಿ ಸುಮಾರು 200-250 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ವರ್ಷ-ಪ್ರತಿ ಸುಬ್ರಹ್ಮಣ್ಯ ಷಷ್ಠಿಯಂದು ನಾವು ವಿಶೇಷ ಪೂಜೆಯನ್ನು ಮಾಡುತ್ತೇವೆ. ಅದೇ ರೀತಿ ಇಲ್ಲಿ ಈ
ಪೂಜೆಗೆ ವಿರಾಜಪೇಟೆಯ ಗೌಳಿ ಕುಟುಂಬದವರು ಮತ್ತು ಇಲ್ಲಿಯ ಎಲ್ಲ ಭಕ್ತಾದಿಗಳು ಬಂದು ಅಧಿಕ ಸಂಖ್ಯೆಯಲ್ಲಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಆದ್ದರಿಂದ ವರ್ಷ ಅಂಬತ್ತಿಯ ಭದ್ರಕಾಳಿ ದೇವಾಲಯದಲ್ಲಿ ಷಷ್ಠಿ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಬೆಳಿಗ್ಗೆ ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕದಿಂದ ಪೂಜಾ ಕೈಂಕರ್ಯಗಳು ಪ್ರಾರಂಭವಾದವು. ಸಿದ್ದಾಪುರ, ಅಂಬತ್ತಿ, ಕಾವಾಡಿ, ಹೊಸೂರು ಸುತ್ತಮುತ್ತಲಿನ ಭಾಗದ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡ್ಕೊಂಡ್ರು. ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಭದ್ರಕಾಳಿ ದೇವಾಲಯದಲ್ಲಿ ಪ್ರತಿ ವರ್ಷದ ಷಷ್ಠಿ ಪೂಜೆ ಎಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಬ್ರಹ್ಮಣ್ಯ ದೇವರಿಗೆ ಪ್ರಿಯವಾದ ದೇವರೂಪಗಳನ್ನು ನೀಡುವುದಾಗಿ ಹರಕೆ ಹೊರುತ್ತಾರೆ. ತಮ್ಮ ಕಾರ್ಯಗಳು ಈಡೇರಿದಾಗ ತಾವು ಹರಕೆ ಹೊತ್ತ ಕಾಣಿಕೆಗಳನ್ನು ನೀಡುವುದು ಇಲ್ಲಿನ ವಾಡಿಕೆಯಾಗಿದೆ. ಇಲ್ಲಿ ಅನ್ನಸಂತರ್ಪಣೆಯ ಮುಂಚಿತವಾಗಿ ಅನ್ನಪೂರ್ಣೇಶ್ವರಿ ಪೂಜೆ ನಡೆಸಿದ ನಂತರ ಆಗಮಿಸಿದ ಸರ್ವ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಅನ್ನಸಂತರ್ಪಣೆ ನೆರವೇರಿತು. ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಬೊಮ್ಮಂಡ ನಾಚಪ್ಪ, ಕೇಚಂಡ ಕುಶಾಲಪ್ಪ, ಅಚ್ಚಯ್ಯಂಡ ಮುತ್ತಪ್ಪ, ಸದಸ್ಯರು, ದಾನಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಭದ್ರಕಾಳಿ ದೇವಸ್ಥಾನ ಇದರ ಪೂರ್ವಕಾಲದಿಂದ ಈ ದೇವಸ್ಥಾನವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಅಲ್ಲದೆ ಈ ದೇವಸ್ಥಾನದ ಒಳಗೆ ಗಣಪತಿ, ಸುಬ್ರಹ್ಮಣ್ಯ, ಈಶ್ವರ, ಭದ್ರಕಾಳಿ ಇದೆ. ಅದನ್ನು ವರ್ಷಂಪ್ರತಿ ಇಲ್ಲಿ ಒಬ್ಬ ಪೂಜಾರಿ ಇದ್ದಾರೆ. ಆ ಪೂಜಾರಿಯವರು ಪೂಜೆಯನ್ನು ದಿನನಿತ್ಯ ಮಾಡ್ತಾರೆ. ಅದಲ್ಲದೆ ತಿಂಗಳಿಗೆ ಒಂದು ಸಾರಿ ನಮ್ಮ ಊರಿನವರೆಲ್ಲ ಸೇರಿ ಅಲಂಕಾರ ಪೂಜೆಯನ್ನು ನಾವು ಮಾಡ್ತೇವೆ. ಅಲ್ಲದೆ ಭದ್ರಕಾಳಿ ದೇವರ ಹಬ್ಬ ಮತ್ತು ಅಯ್ಯಪ್ಪ ದೇವರ ಹಬ್ಬ ಇದನ್ನೆಲ್ಲ ನಾವು ಊರವರು ಸೇರಿ ಮಾಡ್ತಾಯಿದ್ದೇವೆ. ಇದಕ್ಕೆ ಒಂದು 6-7-8 ಸಾವಿರ ವರ್ಷ ಆದರೂ ಇದರ ಹಿನ್ನೆಲೆ ಇದೆ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಯಾಕೆಂತೇಳಿದರೆ ಈ ದೇವಿಗೆ ತುಂಬ ಶಕ್ತಿ ಇದೆ. ಯಾಕೆಂತೇಳಿದರೆ ನಮ್ಮ ಇಲ್ಲಿಯ ಜನರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ತಾಯಿ. ಯಾಕೆಂತೇಳಿದರೆ ಅದನ್ನು ಸ್ವಲ್ಪ ಸಮಾಧಾನದಲ್ಲಿ ಶಾಂತ ರೀತಿಯಲ್ಲಿ ಮಾಡ್ಕೊಂಡು ಬರುವಂಥ ವ್ಯವಸ್ಥೆ ಇದೆ ಒಂದು. ಆದರೆ ನಮ್ಮ ಜನರು ಎಲ್ಲರೂ ಒಗ್ಗಟ್ಟಾಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡುವಾಗ ಒಂದೇ ಮನಸ್ಸಿನಲ್ಲಿ ಮಾಡುವಂಥವರಾಗಬೇಕು. ಅಲ್ಲದೆ ಇದರಲ್ಲಿ ಈಗ ನಾವು ಏನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ತಾಯಿಗೆ ಶಕ್ತಿ ಒಂದೇ. ಏನು ಅಂತ ಹೇಳಿದ್ರೆ ಇವತ್ತು ಮಳೆ ಬರ್ತದೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮಳೆ ಬರೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂತೇಳಿದರೆ ತಾಯಿಯ ಹಬ್ಬಕ್ಕೆ ನಾವೆಲ್ಲರೂ ನಮ್ಮ ತನು ಮನ ಧನವನ್ನು ನಾವು ಇಲ್ಲಿ ಕೊಟ್ಟು ಇಲ್ಲಿ ಕೆಲಸಕ್ಕೆ ಬಂದಾಗ ತಾಯಿ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳೋದು ನಂಬಿಕೆ ಇದೆ. ಅಲ್ಲದೆ ತಾಯಿಯ ಆಸ್ತಿಯನ್ನು ನಮ್ಮ ಜನರೇ ಅದನ್ನು ಬೇರೆಯವರಿಗೆ ಕೊಡುವಂಥ ವ್ಯವಸ್ಥೆಯಲ್ಲಿ ಬಂದು ತಾಯಿಯ ಹೆಸರಿಗೆ ಮಾಡಿಸ್ಕೊಟ್ಟುವಂಥ ಶಕ್ತಿ ತಾಯಿ ಹತ್ರ ಇದೆ. ಅದಕ್ಕೋಸ್ಕರ ತಾಯಿಗೆ ಹೇಳೋದು ಏನು ಅಂತ ಹೇಳಿದ್ರೆ, ನಾವು ಏನಾದರೂ ತಪ್ಪು ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿಕೊಂಡು ಅದನ್ನು ಒಂದು ಬದಿಯಲ್ಲಿ ಇಟ್ಟು ಮಕ್ಕಳನ್ನು ಪರಿಪಾಲನೆ ಮಾಡ್ಕೊಂಡು